ಇನ್ನು ಮತ್ತೊಂದು ಕಡೆ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ವಿಚ್ಛೇದನದ ಕುರಿತು ಶ್ರೀದೇವಿಯವರ ತಂದೆ ಭೈರಪ್ಪ ಅವರು ಮಾತನಾಡಿದ್ದಾರೆ. ಅವರು ಕೂಡ ಅನೇಕ ಆರೋಪಗಳನ್ನು ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ, ನೋಡೋಣ. ಶ್ರೀದೇವಿಯವರ ತಂದೆ ಭೈರಪ್ಪ ನಮ್ಮ ಜೊತೆಗಿದ್ದಾರೆ. ಸರ್, ಏನಿದು ಸರ್ ಪ್ರಕರಣ? ಹರಾಸ್ಮೆಂಟ್ ಮಾಡ್ತಾರೆ ಅಂತ ನನ್ನ ಮಗಳ ಮೇಲೆ ಹೇಳ್ತಿದ್ದಾರೆ. ನನ್ನ ಮಗಳು ಹರಾಸ್ಮೆಂಟ್ ಮಾಡುವಂಥ ಮಗಳ ಅಲ್ಲ. ಲವ್ ಮ್ಯಾರೇಜ್ ಅಲ್ವಾ ಅಥವಾ ಅರೇಂಜ್ ಮ್ಯಾರೇಜ್? ಹೇಗೆ? ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಅದು. ಆಮೇಲೆ ಹೌದು, ಲವ್ ಮಾಡಿದ್ರು, ಅರೇಂಜೇ ನಾವು ಒಪ್ಕೊಂಡೇ ಮಾಡ್ದಲ್ಲಿ. ಅವ್ರುಗಳು ಪದೇ ಪದೇ ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಬರೋದು, ಮಾಡಿಕೊಡಿ ಅಂತ ಹಿಂಸೆ ಮಾಡೋದು, ತುಂಬ ಫೋರ್ಸ್ ಮಾಡಿದ್ರು. ಆಮೇಲೆ ಆಯಿತು ಅಂದ್ಬಿಟ್ಟು ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡ್ದು. ಎಂಗೇಜ್ಮೆಂಟ್ ಆದಮೇಲೂ ನನ್ನ ಮಗಳಿಗೆ ಹೇಳಿದೆ, ಬೇಡ ಅನ್ಸತ್ತವ, ನೋಡು, ಯೋಚನೆ ಮಾಡು ಅಂದೆ. ನಿನಗಿಷ್ಟ ಇಲ್ಲ ಅಂದರೆ ಬೇಡ, ಬಿಡೋಣ ಅಂತ ನನ್ನ ಮಗಳು ಹೇಳಿದ್ಲು. ಆಮೇಲೆ ನಾನೇ ಮನಸ್ಸು ಹೋತೆ. ಹಾಗೆ ಅದೀಗ ದೊಡ್ಡ ಮನೆ ಅಂತನಾ ಅಥವಾ ಯಾವ ಕಣೆ? ಖಂಡಿತ ಇಲ್ಲ. ಈಗ ಗಂಡ ಹೆಂಡತಿಯಲ್ಲಿ ಜಗಳ ಇದ್ದೇ ಇರುತ್ತೆ. ಇದು ಯುವರಾಜ್ದು ಸಮಸ್ಯೆನಾ ಅಥವಾ ಮನೆಯವ್ರದ್ದು ಸಮಸ್ಯೆನಾ? ಮನೆಯವ್ರದ್ದೇ ಸಮಸ್ಯೆ. ನನಗೆ ತಿಳಿದಿರೋ ಮಟ್ಟಿಗೆ ಮನೆಯವ್ರದ್ದೇ ಸಮಸ್ಯೆ. ಮನೆಯವರೇ ಯುವರಾಜ್ಗೆ ಹೇಳ್ಕೊಟ್ಟು ಅದರೆಲ್ಲ ಟಾರ್ಚರ್ ಮಾಡಿಸ್ತಾ ಇತ್ತು. ಏನು ಆಸ್ತಿ ವಿಚಾರ ಅಥವಾ ಹಣಕಾಸಿನ ವಿಚಾರಕ್ಕೆ ಏನಾದ್ರು ಮನಸ್ತಾಪನ ಅಥವಾ ಏನೋ? ಇಲ್ಲ, ಖಂಡಿತ ಇಲ್ಲ. ಆಸ್ತಿ, ಹಣಕಾಸು ಆ ಥರದ್ದೇನಾದ್ರು ಅವ್ರಿಗಿಂತ ಜಾಸ್ತಿ ನಮ್ಮ ಹತ್ರ ಇದೆ. ಹಾಗೆ ಆ ಥರ ಏನಿಲ್ಲ. ಈಗ ದೊಡ್ಡ ಮನೆ ಅಂತ ಹೇಳಿದ್ರೆ ಎಲ್ರಿಗೂ ಮಾದರಿ, ಸೊ ರೋಲ್ ಮಾಡೆಲ್ಗಳು ಅಂತಿತ್ತು. ಅಂಥ ಮನೇಲಿ ಈ ಥರದ್ದು ಆಗ್ತಾ ಇದ್ರೆ ದೊಡ್ಡ ಮನೆ ಅಂತ ಅವ್ರನ್ನ ಹೇಳ್ಕೊಳ್ಳೋಂಗಿಲ್ಲ, ಹೇಳ್ಕೊಬಾರ್ದು. ನಿರೀಕ್ಷೆ ಮಾಡಿರಲಿಲ್ಲ, ಆದರೂ ಆಗ್ಬೋದನೋ ಅಂತ ಅನ್ನಿಸ್ತಾ ಇತ್ತು ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು. 6 ಸೆನ್ಸ್ ಅದು ಆವಾಗ ಮದುವೆ ಆಗ್ತಾವಿಂದನೂ ಅನ್ನಿಸ್ತಾ ಇತ್ತು. ನನ್ನ ಮಗಳು ಯಾವತ್ತೂ ಬಂದು ನನಗೆ ಈ ಥರ ಮಾತಾಡ್ತಾರೆ, ಹೇಳ್ತಾರೆ, ಅಂತಾರೆ ಏನೂ ನಮ್ಮ ಜೊತೆ ಹೇಳಿಲ್ಲ. ಅವರ ಟಾರ್ಚರ್ಗೆ ಎದುರ್ಕೊಂಡು 5-6 ಸತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಎಲ್ಲ ಆಗಿದ್ದಾಳೆ. ಅದನ್ನು ನಮ್ಗೆ ಹೇಳಿಲ್ಲ. ಶ್ರೀದೇವಿಯವ್ರು ನಾವು ಕೇಳ್ದಂಗೆ ಅಪ್ಪು ಅವ್ರದ್ದು ಅಭಿಮಾನಿ, ಅವ್ರದ್ದು ಅಚ್ಚೆ ಎಲ್ಲ ಹಾಕ್ಸ್ಕೊಂಡಿದ್ರು ಅಥವಾ ಆ ಥರದ್ದಿದ್ರು. ಸೊ ಅಪ್ಪು ಅವ್ರದ್ದು ಇದ್ದಿದ್ರೆ ಈ ರೀತಿಯ ಘಟನೆ ಆಗ್ತಾ ಇದೆ? ಖಂಡಿತ ಆಗ್ತಿರ್ಲಿಲ್ಲ. ಅಪ್ಪು ಇದ್ದಿದ್ರೆ ಈ ಥರ ಘಟನೆ ಆಗ್ತಿರಲಿಲ್ಲ. ಅವರು ಎಲ್ಲನೂ ಸರಿ ಮಾಡೋರು. ಅಪ್ಪುದು ಅಭಿಮಾನಿ ಅಂತ ಶ್ರೀದೇವಿ ತುಂಬಾ ಇಷ್ಟಪಡ್ತಾರೆ. ಅಪ್ಪುಗೆ ನನ್ನ ಮಗಳ ಕಂಡ್ರೆ ತುಂಬ ಪ್ರೀತಿ, ಅಪ್ಪು ಕಂಡ್ರೆ ಇವಳಿಗೂ ಪ್ರೀತಿ. ಈ ಶ್ರೀದೇವಿ ಒಂದಿನ ಕಾಣಲಿಲ್ಲ ಅಂದರೆ ಎಲ್ಲಿದೆಯಾ ಅಂತ ಹುಡುಕೊಂಡು ಬರ್ತಿದ್ದ ಅಂಥವ್ರು ಅಪ್ಪು. ಈಗ ಶಿವಣ್ಣ ಅವರು ದೊಡ್ಡವರು ಅಂತ ಇದ್ದಾರೆ. ಶಿವಣ್ಣ ಅವ್ರ ಜೊತೆ ಮಾತನಾಡುವಂಥ ಪ್ರಯತ್ನ ಆಗಿದೆಯಾ ಅಥವಾ ಹೇಗೆ ಅಂತ? ಗೀತಾ ಶಿವರಾಜ್ ಕುಮಾರ್ ಅವರು ಇದ್ದಾರೆ. ಮಾತಾಡೋಣ ಅಂತ ಅನ್ನಿಸ್ತು. ಆಮೇಲೆ ಭೇಟಿ ಮಾಡೋಕ್ಕಾಗಲಿಲ್ಲ. ಈ ಸಾರಿ ಮಗಳು ಬಂದಾಗ ಮಗಳು ಹ್ಞೂ ಅಂದರೆ ಹೋಗಿ ಭೇಟಿ ಮಾಡ್ತೀನಿ. ವಿಶ್ವಾಸ ಇದೆಯಾ ತಮಗೆ ಇದು ಸರಿ ಹೋಗ್ಬೋದು ಅಥವಾ ಸರಿ ಆಗಬೇಕು ಅಂತ ಒಂದು ಆಸೆ, ಕನಸು ಏನಾದ್ರು ಇದೆಯಾ ಅಥವಾ ಮಗಳೇನಂತಾರೆ? ಚೆನ್ನಾಗಾದರೆ ಅವನು ರಾಜ ಆಗ್ತಾನೆ, ಚೆನ್ನಾಗಾಗಲಿಲ್ಲ ಅಂದರೆ ಅವನ ಹಣೆ ಬರ. ಅಂದರೆ ಯಾವ ರೀತಿ? ಅವನೇನು ಬೇಕಾದ್ರೂ ಆಗ್ಬೋದು. ರಾಘವೇಂದ್ರ ರಾಜ್ಕುಮಾರ್ ಅವ್ರ ಪತ್ನಿ ಅವ್ರ ಜೊತೆ ಮಾತನಾಡುವಂಥ ಕೆಲಸ ಏನಾದ್ರು ಆಗಿತ್ತಾ ಅಥವಾ ಏನು ಹೇಳ್ತಾರೆ ಅವರು? ಅವರೇನು ಮಾತಾಡೋಕ್ಕೆ ಬರಲ್ಲ. ಅವರೇ ಸಂಬಂಧ ಕಿತ್ತಾಕಕ್ಕೆ ಅವರೇ ಕಾರಣ.